ಇಲ್ದಿದ್ರೆ ಬೇರೆಯವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಯಾಕೆ ನಾವು ಪರ್ದೆ ಮೇಲೆ ನೋಡುವಾಗ ನಮ್ಮನ್ನ ಹೇಗೆ ನೋಡ್ತಾರೆ, ವಿ ಆರ್ ನಾಟ್ ಸೀನ್ ಆಸ್, ನಾನು ಹೇಳ್ಕೊಳ್ತೀನಿ ನಾನು ಆರ್ಟಿಸ್ಟ್ ಅಂತ, ಆದ್ರೆ ನಮ್ಮನ್ನ ಅವ್ರು ಹಾಗೆ ನೋಡ್ತಾ ಇರಲ್ಲ. ಆ ಕ್ಷಣಕ್ಕೆ ಅವ್ರ ಮನಸ್ಸಲ್ಲಿ ನಮ್ಮನ್ನು ನೋಡುವಾಗ ಅವರಿಗೆ ಬೇರೆ ಬೇರೆ ಭಾವನೆಗಳು ಅವರಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಆದ್ರೆ ಗಂಡ ಆಗಿ ಬರೋನು ಸಹ ಅವನೂ ಸಹ ನನ್ನ ಸಿನಿಮಾಗಳನ್ನ ನೋಡಿರ್ತಾನೆ, ಆಯ್ತಾ. ಅವನಿಗೂ ಯಾವ್ಯಾವ ಭಾವನೆಗಳು ಬಂದಿರತ್ತೆ ನಂಗೆ ಗೊತ್ತಿಲ್ಲ. ಜೊತೆಯಲ್ಲಿ ಅವ್ರ ಸ್ನೇಹಿತರಿಗೂ ಯಾವ್ಯಾವ ಭಾವನೆ ಬಂದಿರುತ್ತೆ ಅವ್ರು ಹಂಚ್ಕೊಂಡ್ ಬಿಟ್ಟಿರ್ತಾರೆ, ಅದೆಲ್ಲ ಇವ್ರ ಮನ್ಸಲ್ಲಿ ಇರುತ್ತೆ. ಎವ್ರಿಥಿಂಗ್ ಎಲ್ಲ ಒಂದು ತುಂಬಾ ಸೂಕ್ಷ್ಮ ವಿಚಾರ ಅಲ್ವಾ ಮನುಷ್ಯನ ಸಂಬಂಧಗಳು. ಅದರಲ್ಲಿ ಯಾವುದು ಏನು ಮುಳ್ಳಾಗತ್ತೆ ಅಂತ ಹೇಳಕ್ಕಾಗಲ್ಲ. ಸ್ಪೆಷಲಿ ಸಿನಿಮಾ ನಟಿಯರಾದಾಗ ನಮಗೆ ಮದುವೆ ಅಂತ ವಿಚಾರ ಬಂದಾಗ ನೋಡಿ, ಕರಿಷ್ಮಾ ಕಪೂರ್, ಕರೀನಾ ಕಪೂರ್, ಎವ್ರಿ ಒನ್, ಇಟ್ಸ್ ನಾಟ್ ಅ ವೆರಿ ಈಸಿ ಥಿಂಗ್. ಆಯ್ತು, ಪದ್ಮಶ್ರೀ ಬಂತು, ಪ್ರಿಯಾಂಕಾ ಚೋಪ್ರಂಗಾಗ್ಲಿ ಎಲ್ಲರಿಗೂ ಏನೇನೋ ಪ್ರಶಸ್ತಿಗಳು, ನಂಗೂ ಹಲವಾರು ಬಂತು, ಮನ್ನಣೆ ಸಿಕ್ಕಿದೆ, ಜನ ಮನ್ನಣೆ ಸಿಕ್ಕಿದೆ. ಆದರೆ ಸಂಬಂಧಗಳಲ್ಲಿ ಅಲ್ಲಿ ಬೇಕಾಗಿರುವಂತಹ ಕ್ವಾಲಿಟೀಸೇ ಬೇರೆ ಇದೆ, ಅಥವಾ ಒಬ್ಬ ಗಂಡು ಹುಡುಕುವಂತಹ ಒಂದು ಹೆಣ್ಣಲ್ಲಿ ಹುಡುಕುವಂತಹ ಕ್ವಾಲಿಟೀಸ್ ಬೇರೆ ಇದೆ. ಆ ಕ್ವಾಲಿಟೀಸ್ ಎಲ್ಲ ಸರಿಸಮವಾಗಿ ಬರಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಕ್ವೈಟ್ ಅ ಡಿಫಿಕಲ್ಟ್ ಟಾಸ್ಕ್. ಖಂಡಿತ ಟಾಸ್ಕು. ಬಟ್ ಇದೆಲ್ಲದರ ಜೊತೆಗೆ ನೀವು ಯಾವತ್ತಾದ್ರೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತಹ ಕ್ವಾಲಿಟೀಸ್ ಇರುವಂತ ಹುಡುಕುವಂತ ಪ್ರಯತ್ನಗಳು ಆಗಿ ಕೊನೆಗೆ ನಿರ್ಧಾರಕ್ಕೆ ಬಂದ್ರ ಹೇಗೆ ಅಂತ? ಇಲ್ಲ, ನಾನು ಹೇಳ್ತಿದ್ದೀನಲ್ಲ ನೋಡಿ, ಅದ್ ನನಗೆ ಇನ್ನೂ ಸಿಗ್ಬಹುದು. ಯು ನೆವರ್ ನೋ. ಸಿ, ಕಂಪ್ಯಾನಿಯನ್ಶಿಪ್ ಇಸ್ ನಥಿಂಗ್ ಟು ಡೂ ವಿತ್ ನಾನು ಯಂಗ್ ಏಜ್ ಅಲ್ಲಿ ಯಾರೋ ಸಿಗ್ಬೇಕು, ನನಗೆ ಇವರೇ ಆಗ್ಬೇಕು, ಅವ್ರು ಚಂದದವ್ರು. ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ಸ್ ಅಬೌಟ್ ಹಾರ್ಟ್ ಟು ಹಾರ್ಟ್, ಆಯ್ತಾ. ನನಗೆ 70 ಸಿಗ್ಬೋದು, 80 ಸಿಗ್ಬೋದು, ಯು ನೆವರ್ ನೋ. ಇವಾಗ ನಮ್ಮ ಪ್ರಿನ್ಸ್ ಚಾರ್ಲ್ಸ್ ಅವ್ರ ಮದ್ವೆ ಆಗ್ಲಿಲ್ವಾ ಅಲ್ವಾ? ಎಷ್ಟನೇ ವರ್ಷಕ್ಕೆ ಅವ್ರ ಮದ್ವೆ ಆದ್ರು, ಈಗ ರಾಣಿ ಆದ್ರು, ರಾಜ ಆದ್ರು. ಅವರು ಎಲಿಜಬೆತ್ ಕ್ವೀನ್ ಅವರು ಹೋದ್ಮೇಲೆ ಅಲ್ವಾ, ಮಹಾರಾಣಿ ಅವ್ರು ಹೋದ್ಮೇಲೆ ಆಗಿದ್ದಾರೆ. ಅವ್ರ ಮದ್ವೆ ಆಗಿದೆ. ಈಗ ಪುನಃ ಡಯಾನಾ ಅವ್ರು ತೀರ್ಕೊಂಡ್ಮೇಲೆ ಮದ್ವೆ ಆಗಿದ್ಯಾ ಅವಾಗ? ಆ ಹೆಂಗ್ಸ್ ಅವರು ಅಫೇರ್ ಇದ್ದಿದ್ ಯಾವಾಗ? ಅವ್ರು ಪುನಃ ಮದ್ವೆ ಆಗುವಾಗ ಆಗ್ಲೇ 65 ವರ್ಷ ಆಗಿದೆ ಅವರಿಗೆ ಅಲ್ವಾ. ಸೊ ಸಂಬಂಧಗಳು, ಕಂಪ್ಯಾನಿಯನ್ಶಿಪ್, ಅದಕ್ಕೆ ಯಾವುದೋ ಒಂದು ಏಜ್ ಇಲ್ಲ ರೀ. ಹೃದಯಕ್ಕೆ ಎಲ್ಲಿ ವಯಸ್ಸಿದೆ? ಹೃದಯಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ. ವಯಸ್ಸು ಓಕೆ, ನೀವು ನನ್ನನ್ನು ನೋಡ್ತೀರಾ, ನಿಮ್ದು ಇವಾಗ ಬಿಳಿಗಡ್ಡೆಲ್ಲ ಆಗಿ ಇವ್ರದ್ದು ಆಯ್ತು ಅಂತ ನಾನು ಹೇಳ್ಬೋದು ಅಷ್ಟೇ. ಸೊ ಇಟ್ ಇಸ್ ಎಕ್ಸ್ಟರ್ನಲ್. ಒಂದು ಬಿಳಿಗಡ್ಡ ಆಗಿದೆ, ಬಿಳಿ ಕೂದಲಾಗಿದೆ, ಇಟ್ಸ್ ಆಲ್ ಎಕ್ಸ್ಟರ್ನಲ್ ಥಿಂಗ್. ಬಟ್ ಒಳಗಡೆ ಯಾರಾದ್ರೂ ಒಬ್ರು ಒಳ್ಳೆ ಹೆಂಗಸನ್ ನೋಡ್ದ ನಿಮ್ಗೂ ಅನ್ಸುತ್ತೆ, ಅಯ್ಯೋ ಎಷ್ಟು ಚಂದ ಇದ್ದಾರೆ, ವಿಶ್ ಐ ಕುಡ್ ಲವ್ ಹರ್ ಅಂತ. ಅದು ಇವತ್ತೇ ಆಗ್ಬೇಕು, ನಾಳೆ ಆಗ್ಬೇಕಂತ ಇಲ್ಲ. ಇಟ್ಸ್ ನಥಿಂಗ್ ಟು ಡೂ ವಿತ್ ಏಜ್. ಏಜ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಆಮೇಲೆ ಹೃದಯಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ ಖಂಡಿತವಾಗ್ಲು. ಮಗು ಆಗ್ಬೇಕು ಅನ್ನುವಾಗ ನೀವು ಮತ್ ಪುನಃ ಅದನ್ನೇ ಹೇಳ್ತಾ ಇದ್ದೀರಾ, ಮಗು ಆಗ್ಲಿಕ್ಕೆ ಮದುವೆನೇ ಆಗ್ಬೇಕು ಅನ್ನೋಂಥದ್ದು ಇದೆಯಲ್ಲ, ಅದು ಅದರ ಅವಶ್ಯಕತೆ ಅನ್ನೋಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ಬಿಯಾಂಡ್ ದಟ್. ಹೆಣ್ಣು ಅದನ್ನ ಮೀರಿದವಳು ಅಂತ ನಾನು ಹೇಳ್ತಾ ಇರೋದು. ಹೆಣ್ಣು ಅವಳಿಗಾಗ್ಲೇ ಸ್ವಾಭಾವಿಕವಾಗಿ, ಅವಳಿಗೆ ಪ್ರಾಕೃತಿಕವಾಗಿ, ಅವಳಿಗೆ ದೈವದತ್ತವಾಗಿ ಅವಳು ತಾಯ್ತವನ್ನ ಅನುಭವಿಸುವಂತ ಶಕ್ತಿಯನ್ನು ಅವಳು ಪಡ್ಕೊಂಡಿದ್ದಾಳೆ. ಸೊ ಅದರಲ್ಲಿ ಇವಾಗ ಈ ಟೆಕ್ನಾಲಜಿನೂ ಇರೋದ್ರಿಂದ ನನಗದು ಸುಲಭ ಮಾಡ್ತಿದೆ ಅಷ್ಟೆ. ಅದನ್ನ ಎಂಬ್ರೇಸ್ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ನಾನು ಯಾವುದೋ ಖಿನ್ನತೆಗೊಳಗಾಗಿ, ಆಮೇಲೆ ನನಗೆ ಜಸ್ಟ್ ಬಿಕಾಸ್ ಐ ವಾಂಟ್ ಟು ಬಿ ಅ ಮದರ್, ನಾನು ಯಾವುದೋ ಒಂದು ತಪ್ಪು ನಿರ್ಧಾರಗಳನ್ನು ತಗೊಂಡು ಅಲ್ಲೇನೋ ಶೋಷಣೆಗೆ ನಾನು ಒಳಪಡುವಂತಹ ಸನ್ನಿವೇಶಗಳು ಬರುವಾಗ ಅದಕ್ಕಿಂತ ನನಗನ್ಸುವಂಥದ್ದು ನನ್ನ ಘನತೆಯನ್ನು ನಾನು ಇಟ್ಕೊಂಡು, ನಾನು ಹೆಣ್ಣಾಗಿ ನನ್ನ ಘನತೆಯನ್ನು ನಾನು ಕಾಪಾಡಿಕೊಂಡು, ನಾನು ಒಂದು ಹೆಣ್ಣಾಗಿ ನನ್ನ ಗೌರವವನ್ನು ಕಾಪಾಡಿಕೊಂಡು, ಜೊತೆಯಲ್ಲಿ ನಾನು ಯಾಕೆ ತಾಯ್ತನವನ್ನು ಅನುಭವಿಸಬಾರ್ದು? ಅದರಲ್ಲೂ ನಮ್ಮ ದೇಶದ ಕಾನೂನೇ ನನಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಾಗ ಖಂಡಿತವಾಗ್ಲೂ ಅದನ್ನು ಅನುಭವಿಸೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥ ನನ್ನ